ಗ್ಯಾಸ್ ಹಚ್ಚಾತು, ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಇದು ಮಾಡಿದ್ರೆ ಮೈಕೈ ನೋವಿಗೆಲ್ಲ ಒಳ್ಳೇದು ಅಂತ ಮಾಡ್ತಾರೆ. ನಿಂಬೆ ಹಣ್ಣು ಬೇಯಿಸಿ ಅದು ಬೀಜ ಎಲ್ಲ ತೆಗೆದು ಅದನ್ನ ಖಾರ ಎಲ್ಲ ಹಾಕಿ ಕಡಿತಾರೆ. ಕಡಿದು ಆಮೇಲೆ ಒಂಚೂರು ಒಗ್ಗರಣೆ ಮಾಡ್ತಾರೆ. ಬೇವಿನ ಸೊಪ್ಪು ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ, ನಮ್ಮ ಹಳ್ಳಿಲೆಲ್ಲ ಕೆಲವೊಬ್ರು ಮಾಡ್ತಾರೆ. ಆಯ್ತು, ಈಗ ಈ ಕಡ್ದಿಟ್ಕೊಂಡಿತ್ತು ಖಾರ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿತ್ತು ಇದನ್ನೀಗ ಮಿಕ್ಸಿ ಹಾಕೋದು. ಖಾರಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಳು, ನೀರುಳ್ಳಿ, ಇನ್ನೇನಾರು ಹಾಕ್ಬೇಕು. ಕಾಯಿ ಏನ್ ಬೇಕಂತ ಇಲ್ಲ, ಇದಕ್ಕೆ ಕಾಯಿ ಬೇಡ, ಹಂಗೆ ಹಾಕೋದು. ಹಾಕಿ ಇದನ್ನ ಬಿಸಿ ಮುಟ್ಟಕ್ಕೆ ಬೆರೆಸಿ ಎಲ್ಲರೂ ಹಾಕೋಣ. ಆರೋಗ್ಯಕ್ಕೆ ಒಳ್ಳೇದು ಅಂತ. ಬೆನ್ನು ಮೈಕೈ ನೋವಿಗೆಲ್ಲ ತುಂಬಾ ಒಳ್ಳೇದಿದೆ. ಅದಕ್ಕಾಗಿ ಇದನ್ನ ಕೆಲವ್ರು ಮಾಡ್ತಾರೆ. ಅದಕ್ಕೆ ನಾನು ಇವತ್ತು ಮಾಡಿದ್ದೀನಿ. ಬೆಲ್ಲ ಸ್ವಲ್ಪ ಹಾಕ್ಬೇಕು ಇದಕ್ಕೆ. ಬೆಲ್ಲ ಸ್ವಲ್ಪ ದೊಡ್ಡದೆ, ಬೆಲ್ಲ ಹಾಕೋಣ. ಬೆಲ್ಲ ಹಾಕ್ಬೇಕು, ಇದು ಕೈ ಬರ್ತದೆ ಅಂತ ಬೆಲ್ಲ ಹಾಕ್ತೀವಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಮಾಡಿ, ಇನ್ನೇನಿಲ್ಲ, ಇದಕ್ಕೆ ಕುದ್ರೆ ಇಸ್ತ್ರ ಆಯ್ತು. ಟೇಸ್ಟ್ ನೋಡಿ ನೀವು ಒಂದ್ಸರಿ ಮಾಡಿ. ಇದಕ್ಕೆ ಎಲ್ಲ ಹಾಕಾಯ್ತು, ಇನ್ನೇನಿಲ್ಲ, ಒಂಚೂರು ಕುದ್ದಕ್ಕೂ ಇದನ್ನ ಇಳಿಸೋದಷ್ಟೇ. ಆಮೇಲೆ ಟೇಸ್ಟ್ ನೋಡಿ ಮುಗಿದ.